ಈ ಆತ್ಮಹತ್ಯೆ ಅನ್ನುವಂಥದ್ದು ಒಂದು ತಡೆಗಟ್ಟಬಹುದಾದಂಥ ಒಂದು ಸಮಸ್ಯೆ. ಇದು ಆತ್ಮಹತ್ಯೆ ವಿಚಾರ ತಲೆಗೆ ಬರುವಂತ ಹೇಳಿದ್ರೆ ಖಿನ್ನತೆ ಜಾಸ್ತಿ ಆದಾಗ, ಅಥವಾ ಅದಲ್ಲದೆ ಬೇರೆ ಬೇರೆ ಕಾರಣಗಳಿರುತ್ತೆ. ಏನೋ ಒಂದು ಸಮಯದಲ್ಲಿ ನನಗೆ ಇನ್ನು ಜೀವ ಬೇಡ, ನಾನಿದ್ದು ಪ್ರಯೋಜನ ಇಲ್ಲ, ನಾನು ಯಾಕೆ ಇರಬೇಕು, ಇರೋದಕ್ಕಿಂತ ಸಾಯುವುದೇ ಮೇಲು ಅಂತ ಒಂದು ಅವರಿಗೆ ಆಲೋಚನೆ ಬಂದಾಗ ಆತ್ಮಹತ್ಯೆ ಐಡಿಯಾ ಬರುತ್ತೆ. ಆಗ ಬಂದಾಗ ಅದನ್ನು ಹೇಗೆ ನಾವು ನಿವಾರಣೆ ಮಾಡಿಕೊಳ್ಳುವುದು, ಮತ್ತೆ ಬರದೇ ಇದ್ದ ಹಾಗೆ ಹೇಗೆ ತಡೆಗಟ್ಟುವುದು ಅನ್ನುವಂಥದ್ದು ಅದರ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಆತ್ಮಹತ್ಯೆ ಸಾಧಾರಣವಾಗಿ ಖಿನ್ನತೆ ಜಾಸ್ತಿ ಆದಾಗ, ನಾನು ಯೂಸ್ಲೆಸ್ ಆಗಿದ್ದೇನೆ, ನನ್ನಿಂದ ಏನು ಪ್ರಯೋಜನ ಇಲ್ಲ, ಇದು ಏನು ಮಾಡಬೇಕು ಅನ್ನೋಂಥ ಬಂದಾಗ ಅವರು ಆತ್ಮಹತ್ಯೆಗೆ ಮುಂದಾಗ್ತಾರೆ. ಅದು ಬಂದ ಸಮಯದಲ್ಲಿ ಅವರಿಗೆ ಆ ಸಮಯದಲ್ಲಿ ಕ್ರೈಸಿಸ್ ಇಂಟರ್ವೆನ್ಷನ್ ಅಂತ ಅಲ್ಲಿ ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ಬೇಕಂತ ಹೇಳಿದ್ರೆ, ಅವರು ಕೆಲವೊಂದು ಎಮರ್ಜೆನ್ಸಿ ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಮಾಡ್ಬೋದು. ಅವರು ಒಬ್ಬರೇ ಒಬ್ಬಟ್ಟಿಗೆ ಆಗಿದ್ದರೆ, ಅಥವಾ ಅವರಿಗೆ ಆತ್ಮೀಯರು ಯಾರಿರ್ತಾರೆ ಅವ್ರನ್ನ ರೀಚ್ ಔಟ್ ಮಾಡ್ಬೋದು, ಅಥವಾ ಅವರ ಸಂಬಂಧಿಕರನ್ನು ರೀಚ್ ಔಟ್ ಮಾಡ್ಬೋದು, ಮನೆಯವರನ್ನು ರೀಚ್ ಔಟ್ ಮಾಡ್ಬೋದು. ಹಾಗೆ ಅವರು ಕೆಲವು ಸ್ಟೆಪ್ಸ್ ಅನ್ನು ತಗೊಳ್ಬಹುದು. ಆ ಸಂದರ್ಭದಲ್ಲಿ ಅವರ ಮನಸ್ಸನ್ನ ಈ ಆತ್ಮಹತ್ಯೆ ವಿಚಾರದಿಂದ ಬೇರೆಡೆ ಡೈವರ್ಷನ್ ಅಂತ ನಾವೇನು ಹೇಳ್ತೇವೆ ಅದನ್ನು ಮಾಡಿದ್ರೆ ಅವರ ಆಲೋಚನೆ ಬದಲಾದ ಹಾಗೆ ಅವರಿಗೆ ಒಂದು ನೆಗೆಟಿವ್ ಥಾಟ್ಸ್ ಏನಿರುತ್ತೆ, ನಕಾರಾತ್ಮಕ, ಅದು ಹೋಗಿ ಅವರು ಆತ್ಮಹತ್ಯೆಗೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಡೈವರ್ಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಹಾಗೆ ಅದು ಒಂದು ಐಡಿಯಾ ಹೋದ್ರೆ ಸಾಲದು, ಅದು ಮತ್ತೆ ಪುನಃ ಬರದ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಯಾವ ಕಾರಣದಿಂದ, ಯಾವ ಒಂದು ಸಂದರ್ಭದಲ್ಲಿ ಅದು ಬಂದಿದೆ ಅಂತೇಳಿ ಅದನ್ನು ನಾವು ಅದನ್ನು ಕಂಡುಹಿಡಿಬೇಕಾಗುತ್ತೆ. ಅದಕ್ಕೆ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಂದ್ರೆ ಮಾನಸಿಕ ಆರೋಗ್ಯ ತಜ್ಞರ ಸಲಹೆ ಬೇಕಾಗಬಹುದು. ಅವರ ಬಳಿ ಹೋದ್ರೆ ಅವರು ಅದನ್ನ ಅಸೆಸ್ಮೆಂಟ್ ಮಾಡಿ ಅದಕ್ಕೆ ಏನು ನಿವಾರಣೆ ಉಪಾಯ ಏನುಂಟು ಅದನ್ನೆಲ್ಲ ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮೆಂಟಲ್ ಹೆಲ್ತ್ ಪ್ರೊಫೆಷನ್ ಅಂದ್ಕೂಡೆ ಡಾಕ್ಟರ್ ಅಂದ್ಕೂಡೆ ಬರೀ ಮೆಡಿಸಿನ್ಸ್ ಅಂತಲ್ಲ, ಇದರಲ್ಲಿ ಬೇಕಾಗೋದು ಅವರಿಗೆ ಸಾಂತ್ವನ, ಅವರಿಗೆ ಮನಸ್ಸಿಗೆ ಸಮಾಧಾನ ಆಗುವಂತ ಒಂದು ವಿಚಾರ. ಅದು ಕೌನ್ಸಿಲಿಂಗ್ ಅಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಥೆರಪೀಸ್ ಎಲ್ಲ ಉಂಟು, ಅದರ ಮೂಲಕ ನಾವು ಬಗೆಹರಿಸಲಿಕ್ಕಾಗುತ್ತೆ. ಅದರಿಂದ ಈ ಆತ್ಮಹತ್ಯೆ ಅನ್ನುವಂಥದ್ದು ಪ್ರಿವೆನ್ಷನ್, ಅದರಿಂದ ಆತ್ಮಹತ್ಯೆ ಅನ್ನುವಂಥದ್ದು ಇದೊಂದು ತಡೆಗಟ್ಟಬಹುದಾದ ಸಮಸ್ಯೆ. ಇದು ನಾವೊಂದು ಕಾಯಿಲೆ ಅಂತ ಎಣಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟು, ಅದಕ್ಕೆ ವ್ಯವಸ್ಥೆ ಇದೆ. ಈ ಒಂದು ಸಮಸ್ಯೆಯನ್ನ ನಾವು ದೂರ ಇಡಬೇಕಾಗತ್ತೆ. ಬೇರೆ ಬೇರೆ ಈ ದೈಹಿಕ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಕೆಲವು ಟೈಮಿಗೆ ಕ್ಯಾನ್ಸರ್ ಅಂತಂತೂ ಅತಿ ಒಂದು ಟರ್ಮಿನಲ್ ಸ್ಟೇಜಿಗೆ ಹೋದಾಗ ಏನ್ ಮಾಡಕ್ ಆಗುದಿಲ್ಲ, ಆವಾಗ ಸಾವು ಅನಿವಾರ್ಯ ಆಗ್ಬಹುದು. ಆದ್ರೆ ಆತ್ಮಹತ್ಯೆ ಅನ್ನುವಂಥದ್ದು ಟೋಟಲಿ ಪ್ರಿವೆಂಟಬಲ್ ಡೆತ್. ಅದರಿಂದ ಇದನ್ನು ತಡೆಗಟ್ಟಬಹುದಾದ ಒಂದು ಬೇಕಾದಷ್ಟು ಮಾರ್ಗಗಳಿವೆ. ಅದರ ಒಂದು ಇದಕ್ಕೋಸ್ಕರ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಾಗಬೇಕನ್ನುವಂತ ಒಂದು ಆಲೋಚನೆಯಿಂದ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ಸೆಪ್ಟೆಂಬರ್ 10ರಂದು ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ ಅನ್ನುವಂತ ಅದನ್ನು ಮಾಡ್ತಾರೆ. ಈ ಒಂದು ದಿನ ಅದಕ್ಕೆ ಒಂದು ಸೀಮಿತ ಆಗಿರುವಂತಹದ್ದು, ಆದಷ್ಟು ಹೆಚ್ಚಿನ ಒಂದು ತಿಳುವಳಿಕೆಗೋಸ್ಕರ ಇರುವಂತಹ ಒಂದು ದಿನ. ಇದನ್ನೆಲ್ಲ ನಾವು ಸೀರಿಯಸ್ ಆಗಿ ತಕೊಂಡು ನಾವು ಸಮಾಜಕ್ಕೆ ಆದಷ್ಟು ಒಳಿತು ಮಾಡುವ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ಥ್ಯಾಂಕ್ ಯು.